ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತಾ 4ನೇ ಅಧ್ಯಾಯ 21ನೆಯ ಶ್ಲೋಕ. ನಿರಾಶ್ರಿಯತ ಚಿತ್ತಾತ್ಮ ತ್ಯಕ್ತ ಸರ್ವ ಪರಿಗ್ರಹ ಶಾರೀರಂ ಕೇವಲಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ವಿಷಂ. Having subdued his mind and body and having given up all objects of enjoyment, free from craving, he who performs sheer bodily action does not incur sin. ತತ್ವಜ್ಞಾನಿಯಾಗಿರ್ತಕ್ಕಂಥವನು ಕರ್ಮವನ್ನು ಮಾಡಿದರೂ ಕೂಡ ಆತನಿಗೆ ಕರ್ಮದ ಲಾಭವು ನಷ್ಟವು ಸಂಬಂಧಪಡೋದಿಲ್ಲ ಅಂತ ಹೇಳ್ತಾ ಇದೆ. ನಿರಾಸೀಹಿ ಅಂತ ಪದವನ್ನು ಬಳಸಲಾಗಿದೆ. ನಿರಾಸೀಹಿ ಅಂತಂದರೆ ಯಾವ ಇಚ್ಛೆಗಳನ್ನು ಇಟ್ಟುಕೊಳ್ಳದಲೇ ಮಾಡ್ತಕ್ಕಂಥ ಕರ್ಮ. ನಿರಾಸೀಹಿ. ಯತಚಿತ್ತಾತ್ಮ ಅಂತ ಮತ್ತೊಂದು ಪದ ಬಳಸಿದೆ. ಯತಚಿತ್ತಾತ್ಮ ಅಂತಂದರೆ ತನ್ನ ಆತ್ಮದಲ್ಲಿ ತಾನು ನಿರತನಾಗಿರತಕ್ಕಂಥವನು. ಹಿಂದೆ 3ನೇ ಅಧ್ಯಾಯದಲ್ಲಿ ಪ್ರಸ್ತಾಪ ಮಾಡಿತ್ತು. ಆತ್ಮರತಿ, ಆತ್ಮಕ್ರೀಡಾ, ಆತ್ಮಾನಂದಿ, ಆತ್ಮಮಿಥುನ ಅಂತ ಬಳಸಿತ್ತು. ಈ ರೀತಿ ತನ್ನ ಚಿತ್ತವೃತ್ತಿಯಲ್ಲಿ ತಾನು ಯಾವಾಗಲೂ ರಮಮಾನವಾಗಿರತಕ್ಕಂಥವನು, ತನ್ನ ಆತ್ಮನಲ್ಲಿಯೇ ತಾನು ಯಾವಾಗಲೂ ರಮಮಾನವಾಗಿರ್ತಕ್ಕಂಥವನು, ಚಿತ್ ಸ್ವರೂಪದಲ್ಲಿಯೇ ತಲ್ಲೀನ ಆಗಿರತಕ್ಕಂಥವನು ಯಾವ ಕರ್ಮವನ್ನು ಮಾಡಿದರೂ ಕೂಡ ಆತನಿಗೆ ಆ ಕರ್ಮದ ಸಂಬಂಧವು ಇರುವುದಿಲ್ಲ ಮತ್ತು ಅದರಿಂದ ಆಗ್ತಕ್ಕಂಥ ಫಲ ಭೋಗ ಅನ್ನುವಂಥದ್ದು ಯಾವುದೂ ಇರೋದಿಲ್ಲ. ಆತನು ಏನಾದರೂ ಕರ್ಮವನ್ನು ಮಾಡ್ತಾ ಇದ್ದಾನೆ ಅಂತಾದರೆ ಶಾರೀರಂ ಕೇವಲಂ ಕರ್ಮ, ಅದು ಶರೀರ ಪೋಷಣೆಗೋಸ್ಕರವಾಗಿ ನಡೆಯುತ್ತಿದೆ. ಅದು ಶರೀರದ ವ್ಯವಹಾರ ದೃಷ್ಟಿಯಿಂದ ನಡೀತಾ ಇರುತ್ತದೆ, ಶರೀರದ ಧರ್ಮ ದೃಷ್ಟಿಯಿಂದ ನಡೀತಾ ಇರುತ್ತದೆ, ಶರೀರದ ಆಗು ಹೋಗುಗಳ ಗಮನಾಗಮನಗಳ ದೃಷ್ಟಿಯಿಂದ ನಡೀತಾ ಇರುತ್ತದೆ, ಚಲನವಲನಗಳ ದೃಷ್ಟಿಯಿಂದ ನಡೆಯುತ್ತಿದೆ. ಆದರೆ ಆತನು ಮಾತ್ರ ಯಾವ ಕರ್ಮವನ್ನು ಕೂಡ ಅಂಟಿಕೊಳ್ಳದಲೇ ಮಾಡಿಕೊಳ್ಳುತ್ತಿರುತ್ತಾನೆ. ಈ ರೀತಿ ಮಾಡ್ತಕ್ಕಂಥ ಆ ಕರ್ಮದಿಂದ ಅವನು ಮಾಡ್ತಕ್ಕಂಥ ಕರ್ಮಗಳು ಕಿಲ್ಬಿಷಂ ನ ಆಪ್ನೋತಿ, ಆತನಿಗೆ ಯಾವ ದೋಷವನ್ನಾಗಲಿ, ಯಾವ ಕಲ್ಮಶವನ್ನಾಗಲಿ, ಯಾವ ತೊಂದರೆಗಳನ್ನಾಗಲಿ, ದುರ್ಬಲಗಳನ್ನಾಗಲಿ, ನಷ್ಟಗಳನ್ನಾಗಲಿ ಉಂಟು ಮಾಡೋದಿಲ್ಲ. ಆದ್ದರಿಂದ ಆತನು ಮಾಡತಕ್ಕಂಥ ಕರ್ಮ ಲೋಕಹಿತಾರ್ಥವಾಗಿರುತ್ತದೆ. ಆತನು ಮಾಡತಕ್ಕಂಥ ಕರ್ಮ ಮಮಕಾರರಹಿತವಾಗಿರುತ್ತದೆ. ಆತನು ಮಾಡುವಂಥ ಕರ್ಮ ಬಂಧರಹಿತವಾಗಿರುತ್ತದೆ. ಆತನು ಮಾಡುವಂಥ ಕರ್ಮವು ಕೂಡ ದೋಷರಹಿತವಾಗಿರುತ್ತದೆ. ಆತನಿಗೆ ಯಾವ ದೋಷವೂ ಇರುವುದಿಲ್ಲ. ಸಾಮಾನ್ಯವಾಗಿ ನಾವೆಲ್ಲ ನೋಡ್ತಾ ಇರ್ತೇವೆ ಏನಂತಂದರೆ, ಎಲ್ಲ ಜೀವ ಜಂತುಗಳು ಕರ್ಮವನ್ನು ಮಾಡ್ತಾ ಇರುತ್ತವೆ. ಬಹಳಷ್ಟು ಜೀವ ಜಂತುಗಳು ಕರ್ಮವನ್ನು ಮಾಡ್ತಾ ಇರ್ತವೆ. ಆದರೆ ಅವುಗಳ ಸಂಬಂಧ ಅನ್ನುವಂಥದ್ದು ಬಹಳ ಜೀವಿಗಳಿಗೆ ಇರೋದಿಲ್ಲ. ಈಗ ಜೇನು ಸಹಜವಾಗಿ ತನ್ನ ಗೂಡನ್ನು ಕಟ್ಟಿಕೊಳ್ಳುತ್ತದೆ. ಯಾರಾದರೂ ಬಂದರೆ ಅಕಸ್ಮಾತ್ ಅದು ಯಾರಿಗೂ ನಾನು ಅದು ತುಪ್ಪವನ್ನು ಕೊಡೋದಿಲ್ಲ ಅಂತ ಹೇಳೋದಿಲ್ಲ, ಬಿಟ್ಟು ಹೋಗಿಬಿಡುತ್ತದೆ. ಯಾರಾದರೂ ಬಂದು ಅದನ್ನು ಟಚ್ ಮಾಡಿದರೆ ಅದು ಬಿಟ್ಟು ಹೋಗುತ್ತದೆ. ಹೇಗೋ ಹಾಗೆ ಇಲ್ಲಿರ್ತಕ್ಕಂಥ ಜ್ಞಾನಿಯ ಕರ್ಮವು ಕೂಡ ಏನಾಗುತ್ತದೆ, ಆತನಿಗೆ ಸಂಬಂಧ ಇರೋದಿಲ್ಲ. ಮತ್ತೆ ತನ್ನ ಯಥಾರೀತಿಯಾಗಿರ್ತಕ್ಕಂಥ ಆತ್ಮಸ್ವರೂಪದಲ್ಲಿಯೇ ಆತನು ರಮಮಾನವಾಗಿರ್ತಾನೆ. ಆತನಿಗೆ ಕೊರತೆಯಾದರೂ ಕೂಡ ಏನಿದ್ದೀತು, ಹೇಗೋ ತನ್ನ ಜೀವ ಅನ್ನುವಂಥದ್ದು ಬ್ರಹ್ಮ ಸ್ವರೂಪದಲ್ಲಿ ಲೀನವಾಗಿದ್ದಾಗ ಅದು ಅಕಸ್ಮಾತ್ ಅದು ಸುಖವನ್ನೇ ಹೊಂದುತ್ತಾ ಇರುತ್ತದೆ. ಹೇಗೆ ಉಪ್ಪಿನ ಗೊಂಬೆ ಅನ್ನುವಂಥದ್ದು ಸಮುದ್ರದಲ್ಲಿ ಸೇರಿದಾಗ ಅದಕ್ಕೆ ನಷ್ಟ ಏನಾದರೂ ಆಯಿತೆ ಅಂತ ಕೇಳಿದರೆ ಖಂಡಿತವಾಗಿಯೂ ನಷ್ಟವಾಗಲಿಲ್ಲ. ಅದು ಒಡೆದು ಧ್ವಂಸವಾಗಿ ನಾಶವಾಯಿತೇನೋ ಅಂತಂದರೆ ನಾಶವಾಗಲಿಲ್ಲ. ಅದು ಸಮುದ್ರದಲ್ಲಿಯೇ ಸಮುದ್ರವಾಗಿ ಹೋಯಿತು. ಸಣ್ಣದಾಗಿರುವಂಥದ್ದು ದೊಡ್ಡದಾಯಿತು,
ಚಿಕ್ಕದಾಗಿರುವಂಥದ್ದು ದೊಡ್ಡದಾಯಿತು, ಉಪಾಧಿ ಇರುವಂಥದ್ದು ಉಪಾಧಿ ರಹಿತವಾಯಿತು. ಹೀಗೆ ನಿರುಪಾಧಿಕವಾಗಿರತಕ್ಕಂಥ ಆತ್ಮವಾಗಿ ತಾನು ನೆಲೆಯಾಗುತ್ತಾನೆ ಅನ್ನುವಂಥ ಅಭಿಪ್ರಾಯವನ್ನು ಭಗವಂತನು ಇಲ್ಲಿ ವ್ಯಕ್ತಗೊಳಿಸಿದ್ದಾನೆ. ಮುಂದಿನ ವಿಚಾರ ಮುಂದಿನ ಶ್ಲೋಕಗಳಲ್ಲಿ ತಿಳಿಯೋಣ. ಹರಿ ಓಂ ತತ್ಸತ್.